ಇವತ್ತು ನನ್ನ ಮುಂದೆ ವಿವೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತ ವಿವೋ T5 ಲೈಟ್ ಅಂತ ಒಂದು ಎಂಟ್ರಿ ಲೆವೆಲ್ 5G ಸ್ಮಾರ್ಟ್ ಫೋನ್ ಇದೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನ್ ಚೆನ್ನಾಗಿದೆ, ಏನ್ ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ ನ ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದೀರಾ, ಈ ಫೋನ್ ನ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮಗೆ ಒಂದು ಸ್ಮಾರ್ಟ್ ಫೋನು, ಇದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. 44 ವ್ಯಾಟಿಂದು ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. USB Type C ಚಾರ್ಜಿಂಗ್ ಕೇಬಲು, Type A Type C. ಇನ್ನು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಇನ್ನು ಡೈರೆಕ್ಟ್ ಆಗಿ ಈ ಸ್ಮಾರ್ಟ್ ಫೋನ್ ನಮಗೆ ನೋಡಕ್ಕೆ ಈ ರೀತಿ ಇದೆ. ಈ ಸ್ಮಾರ್ಟ್ ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ 209 ಗ್ರಾಮ್ ವೆಯ್ಟ್ ಇದೆ ಮತ್ತು 8.39 mm ಥಿಕ್ನೆಸ್ ಅನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟಲ್ಲಿ ಗ್ಲಾಸ್ ಇದೆ, ಅವರೇ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಟಿಯರ್ ಡ್ರಾಪ್ ನಾಚ್ ನಮಗೆ ಸಿಗ್ತಾ ಇದೆ. ಬೆಸಲ್, ಬಾಟಮ್ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ. ಈ ಪ್ರೈಸ್ ರೇಂಜಿಗೆ ನಾರ್ಮಲ್ ಆಯಿತಾ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಪ್ಲಾಸ್ಟಿಕ್ ಬ್ಯಾಕು, ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಮಗೆ ಸಿಗುತ್ತೆ. ಬೆಳಕಿಗೆ ಹಿಡಿದ್ರೆ ವೇವಿ ಟೈಪು ಸಕತ್ತಾಗಿ ಕಾಣುತ್ತಾ ಆಯ್ತಾ. ಈ ಫೋನ್ನ ಹಿಂದೆ 2 ಕ್ಯಾಮ್ರಾ ಇದೆ, ಒಂದು ಮೈನ್ ಸೆನ್ಸರ್, ಇನ್ನೊಂದು AI ಸೆನ್ಸರ್ ಅಂತ ಅಂತಾರೆ. ನಮಗೆ ಇದರಲ್ಲಿ ಸಿಂಗಲ್ LED ಫ್ಲಾಶ್ ಇದೆ ಮತ್ತು ಇನ್ನೊಂದು ಡೈನಮಿಕ್ ಲೈಟ್ ಆಯ್ತಾ. ಇದು LED ನೋಟಿಫಿಕೇಶನ್ ಲೈಟ್ ರೀತಿ ಕೆಲಸವನ್ನು ಮಾಡುತ್ತೆ. ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, USB Type C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇದೆ, ಸೂಪರ್ ವಿಷಯ, ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲೂ ಕೂಡ ಈ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. 2 ಸಿಮ್ಮು, ಒಂದು ಸಿಮ್, ಒಂದು SD ಕಾರ್ಡ್ ಅನ್ನು ಹಾಕೊಬಹುದು. ನಮಗೆ ಈ ಫೋನಲ್ಲಿ IP65 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಇದೆ ಮತ್ತು SGS ಇಂದು 5 ಸ್ಟಾರ್ ಡ್ರಾಪ್ ರೆಸಿಸ್ಟೆಂಟ್ ರೇಟಿಂಗ್ನ ಸಹ ತೊಗೊಂಡಿದ್ದಾರೆ ಮತ್ತು ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಶನ್ ಸಹ ಇದೆ. ಸದ್ಯಕ್ಕೆ ಈ ಸ್ಮಾರ್ಟ್ ಫೋನು 2 ಕಲರ್ನಲ್ಲಿ ಲಾಂಚ್ ಆಗ್ತಾ ಇದೆ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಓಕೆ, ನಾರ್ಮಲ್ ಅಂತೀನಿ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ 6.74 ಇಂಚಿಂದು HD+ ರೆಸೊಲ್ಯೂಷನ್ದು LCD ಡಿಸ್ಪ್ಲೇ, 120 Hz ಇಂದು ರಿಫ್ರೆಶ್ ರೇಟು, ಹೈ ಬ್ರೈಟ್ನೆಸ್ ಮೋಡಲ್ಲಿ 1200 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ ಆಗುತ್ತೆ. ಸೊ ಬಿಸಿಲಿಗೆ ಹೋದ್ರೂ ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ ಮತ್ತು ವೆಟ್ ಟಚ್ ಸಹ ನಮಗೆ ಸಿಗ್ತದೆ. ಕೈ ಒದ್ದಾಗಿದ್ರು ಸಹ ಈ ಫೋನ್ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಅಪ್ ಟು 6 GB ರ್ಯಾಮು, 256 GB ತನಕ ಸ್ಟೋರೇಜ್ ಇದೆ. SD ಕಾರ್ಡ್ ಸಪೋರ್ಟ್ ಇರೋದ್ರಿಂದ ಅಪ್ ಟು 2 TB ತನಕ ಸ್ಟೋರೇಜನ್ನು ಎಕ್ಸ್ಪಾಂಡ್ ಕೂಡ ಮಾಡ್ಕೊಬೋದು. ನಮಗೆ ಫೋನಲ್ಲಿ LPDDR4X ಮತ್ತು UFS 2.2 ಸ್ಟೋರೇಜನ್ನು ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜಿಗೆ ಅದು ಒಂದು ರೀತಿ ಸ್ಟ್ಯಾಂಡರ್ಡ್ ಅಂತಲೇ ಅನ್ಬೋದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಎಂಟ್ರಿ ಲೆವೆಲ್ 5G ಪ್ರೊಸೆಸರ್, MediaTek ಇಂದು Dimensity 6300 ಪ್ರೊಸೆಸರ್ ಆಯಿತಾ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಂಗೆ 5,74,000 ರೇಟಿಂಗನ್ನು ಕೊಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಎಂಟ್ರಿ ಲೆವೆಲ್ 5G ಫೋನ್ ಕೂಡ ಇದೇ ಲೆವೆಲ್ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್, ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವಿ. ಎರಡು ಕೂಡ ತುಂಬ ನಾರ್ಮಲ್ ಆಗಿದೆ. ಫೋನ್ ಅಷ್ಟೊಂದು ಏನು ಹೀಟ್ ಆಗಲ್ಲ ಅಂದ್ಕೊಳ್ಳಿ ಆಯಿತಾ. ಇನ್ನು ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು. ಫಸ್ಟ್ ಆಫ್ ಆಲ್ ಗೇಮರ್ಸ್ಗಳಿಗೆ ಅಲ್ಲ, ಬಟ್ ಆಡ್ಕೊಬೋದು ಆರಾಮಾಗಿ. ಎಲ್ಲ ಗೇಮ್ನು ಒಂದು ಲೆವೆಲಿಗೆ ಲೋ ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಸ್ಮೂತಲ್ಲಿ ಎಕ್ಸ್ಟ್ರೀಮ್ ತನಕ ಹೋಯಿತು BGMI, ಒಂದು ಲೆವೆಲಿಗೆ ಸ್ಮೂತ್ ಗೇಮ್ ಪ್ಲೇ ಇತ್ತು. ಮ್ಯಾಕ್ಸಿಮಮ್ ಅಂದರೆ HDRನಲ್ಲಿ ಅಲ್ಟ್ರಾ ತನಕ ಹೋಯ್ತು. ಇದು ಕೂಡ ಒಂದು ಲೆವೆಲಿಗೆ ಪ್ಲೇಯಬಲ್ ಇದೆ ಆಯಿತಾ. ಓವರ್ ಆಲ್ ಪರ್ಫಾರ್ಮೆನ್ಸ್ ಓಕೆ, ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನ್ನ ಹಿಂದೆ ಸಿಂಗಲ್ ಕ್ಯಾಮ್ರಾ ಮತ್ತಿನ್ನೊಂದು AI ಸೆನ್ಸಾರು, 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್. ಇದು ಸೋನಿ IMX852 ಸೆನ್ಸಾರ್ ಆಯಿತಾ. ಆ್ಯಕ್ಚುಲಿ ಒಳ್ಳೆ ಸೆನ್ಸಾರ್ನ ಹಾಕಿದ್ದಾರೆ. ಇದು ತೆಗೆಯುವಂಥ ಫೋಟೋ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಏನೋ ನೆಕ್ಸ್ಟ್ ಲೆವೆಲ್ ಅನ್ಬಿಲಿಯಬಲ್ ಅಂತನಲ್ಲ, ಒಟ್ಟಿಗೆ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಫೋಟೋ ತೆಗಿತಾ ಸ್ಯಾಂಪಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾ 5 MP, ಇದು ಒಂದು ಲೆವೆಲಿಗೆ ವೈಡ್ ಆಗಿದೆ. ಮುಖ ಚೆನ್ನಾಗಿ ಕಾಣೋ ರೀತಿ ಬೆಳ್ಳಿಗೆ ಒಳ್ಳೆ ಔಟ್ಪುಟನ್ನು ಕೊಡುತ್ತೆ. ಅದರ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾಮ್ರಾ UI ಎಲ್ಲ ನಾರ್ಮಲ್ ಮಾಮೂಲಿ ಥರ ಇದೆ, ಯೂಸರ್ ಫ್ರೆಂಡ್ಲಿನೇ. ನಮಗಿದರಲ್ಲಿ ನೈಟ್ ಮೋಡು, ಪೋರ್ಟ್ರೇಟ್ ಇದೆಲ್ಲ ನಾರ್ಮಲ್ ಇದ್ದೇ ಇರುತ್ತೆ. ಸೊ ಅವೆಲ್ಲದೂ ಕೂಡ ಇದ್ದಾವೆ. AI ಫೀಚರಿಗೆ ಬಂತು ಅಂದರೆ ಗ್ಯಾಲರಿ ಒಳಗಡೆ AI ಎರೇಸರು ಮತ್ತು ಫೋಟೋ ಅನೌನ್ಸ್ ಮಾಡುವಂಥ ಫೀಚರ್ನೆಲ್ಲ ಕೊಟ್ಟಿದ್ದಾರೆ. ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ ಫುಲ್ HD 30 FPS ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಓವರಾಲ್ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ.
ಇನ್ನು ಓ ಎಸ್ಸಿಗೆ ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ಬೇಸ್ ಆಗ್ತಿರುವಂಥ ಆರ್ಜಿನ್ OS 6 ನಮಗೆ ಸಿಗ್ತಾ ಇದೆ. ಈ ಫೋನ್ಗೆ ವಿವೋನವರು 2 ವರ್ಷಗಳ OS ಅಪ್ಡೇಟು 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ, ಒಳ್ಳೆಯದು. ಮತ್ತು ಈ ಒಂದು OS 36 ತಿಂಗಳು ಅಂದರೆ 3 ವರ್ಷ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ ಅಂತ ವಿವೋನವರು ಅಂತಾರೆ. ಇನ್ನು AI ಫೀಚರಿಗೆ ಬಂತು ಅಂದರೆ AI ಕ್ರಿಯೇಷನ್ ನಮಗೆ ಸಿಗ್ತಾ ಇದೆ. ಯೂಶ್ವಲಿ ಸ್ವಲ್ಪ ಜಾಸ್ತಿ ದುಡ್ಡಿನ ಫೋನ್ಲಿರುತ್ತೆ. ಸೊ ನೋಟಲ್ಲಿ ನಿಮಗೆ ಒಂದು ರೀತಿ ಅಸಿಸ್ಟೆಂಟ್ ರೀತಿ ಕೆಲಸವನ್ನು ಮಾಡುತ್ತೆ. ಸಮ್ಮರೈಸ್ ಮಾಡ್ಬೋದು, ನೀವು ಬರೆದಿರೋದನ್ನು ಟೈಪ್ ಮಾಡಿರೋದನ್ನು ಪ್ರೊಫೆಷ್ನಲ್ ಆಗಿ ಟೈಪ್ ಮಾಡೋ ರೀತಿ ಬರೆದಿರೋ ರೀತಿ ಮಾಡ್ಬೋದು. AI ಕ್ಯಾಪ್ಷನ್ಗಳು ನಮಗೆ ಸಿಗ್ತಾ ಇದೆ. ವಿವೋ ಡಾಕ್ ಮಾಸ್ಟರ್ ಇದರಲ್ಲಿದೆ. ಇದನ್ನು ಬಿಟ್ಟರೆ ಈ OS ಫೀಚರ್ ಆಗಿರುವಂಥ ಪ್ರೈವೇಟ್ ಸ್ಪೇಸು, ವಿವೋ ಆಫೀಸ್ ಕಿಟ್ ಎಲ್ಲ ನಮಗೆ ಸಿಗ್ತಾ ಇದೆ. ಓವರಾಲ್ OS ಎಕ್ಸ್ಪೀರಿಯೆನ್ಸು ಓಕೆ, ತುಂಬ ಸ್ಮೂತಾಗಿ ಕೆಲಸವನ್ನು ಸದ್ಯಕ್ಕಂತೂ ಮಾಡ್ತಾ ಇದೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6500 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 44 ವ್ಯಾಟಿಂದು ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಬೈಪಾಸ್ ಚಾರ್ಜಿಂಗ್ ಸಹ ಇದೆ ಮತ್ತು 5 ವರ್ಷ ಬ್ಯಾಟ್ರಿ ಎಲ್ದು ಚೆನ್ನಾಗಿರುತ್ತೆ ಅಂತ ವಿವೋನವ್ರು ಅಂತಾರೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಮೋನೋ ಸ್ಪೀಕರು 200%ಗೆ ವಾಲ್ಯೂಮ್ ಬೂಸ್ಟ್ ಕೂಡ ಆಗುತ್ತೆ. ಜ್ವರ ಕೇಳುತ್ತೆ, ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ನಮಗೆ ಸಿಗ್ತದೆ. ವೈಫೈ 5 ಇದೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ ಮತ್ತು 10 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಇದಿಷ್ಟು ಈ ಫೋನ್ದು ಕೆಲವೊಂದು ಮೈನ್ ಫೀಚರ್. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನೋಡಿ, ಈ ಬೆಲೆಗೆ ವಿವೋ ಬ್ರ್ಯಾಂಡಿಂಗಲ್ಲಿ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ಬೇರೆ ಆಪ್ಷನ್ನು ಕೂಡ ನಿಮಗಿಲ್ಲ, ಆಯಿತಾ. ಸೊ ಎಂಟ್ರಿ ಲೆವೆಲ್ 5G ಫೋನ್ ಅಂತ ಅಂದರೆ ಇದೇ ಬೆಲೆಯಿಂದ ನೆಕ್ಸ್ಟು ಶುರುವಾಗೋದು. ಈ ವಿವೋ T ಸೀರೀಸೆಲ್ಲ ಹೆಂಗಪ್ಪ ಅಂತಂದರೆ ವ್ಯಾಲ್ಯೂ ಫಾರ್ ಮನಿ ಸೀರೀಸೇ ಅದು, ಆಯಿತಾ. ಸೊ ಈ ಬೆಲೆಗೆ ನಿಮಗೆ ಒಳ್ಳೆ ಬ್ರ್ಯಾಂಡಲ್ಲಿ ಫೋನ್ ಸಿಗೋಲ್ಲ, ಆಯಿತಾ. ಸೊ ಒಳ್ಳೆ ಸರ್ವೀಸು, ಬ್ರ್ಯಾಂಡ್ ನೇಮ್ ಚೆನ್ನಾಗಿರುವಂಥದ್ದು ಬೇಕು ಅಂದರೆ ಇಷ್ಟು ದುಡ್ಡು ಕೊಡಲೇಬೇಕು. ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಒಪಿನಿಯನ್. ನಿಮ್ಗಿದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.